ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶದ ರಾಂಪುರ ಪಹಾಡಿ ಗೇಟ್ ಬಳಿ ನಡೆದಿರುವ ಒಂದು ಭೀಕರ ರಸ್ತೆ ಅಪಘಾತ ಈಗ ಎಲ್ಲರ ಗಮನ ಸೆಳೆದಿದೆ. ನೈನಿಟಾಲ್ ಹೆದ್ದಾರಿಯಲ್ಲಿ ರಾತ್ರಿ ವೇಳೆಯಲ್ಲಿ ಸಂಭವಿಸಿದ ಈ ಘಟನೆ ಕ್ಷಣಾರ್ಧದಲ್ಲಿ ಒಂದು ಜೀವವನ್ನು ಕಸಿದುಕೊಂಡಿದೆ. ಹೆದ್ದಾರಿಯಲ್ಲಿ ಸಾಮಾನ್ಯವಾಗಿ ಟ್ರಾಫಿಕ್ ಹರಿದಾಡ್ತಾ ಇತ್ತು. ಆ ವೇಳೆಗೆ ಉಸುರು ತುಂಬಿಕೊಂಡಿದ್ದ ಒಂದು ಭಾರೀ ಟ್ರಕ್ ವೇಗವಾಗಿ ಮುಂದಕ್ಕೆ ಬರುತ್ತಿತ್ತು. ಆದರೆ ಆ ಟ್ರಕ್ ಹಠಾತ್ ನಿಯಂತ್ರಣ ತಪ್ಪಿ ರಸ್ತೆ ವಿಭಾಜಕಕ್ಕೆ ಗುದ್ದುತ್ತದೆ. ಅದರಿಂದ ಟ್ರಕ್ ಪಲ್ಟಿಯಾಗಿ ಅದರ ಪಕ್ಕದಲ್ಲಿ ಸಾಗುತ್ತಿದ್ದ ಬೊಲೆರೋ ಕಾರಿನ ಮೇಲೆ ಬಿದ್ದು ಒತ್ತಿ ಹಾಕುತ್ತದೆ. ಒಂದೇ ಕ್ಷಣದಲ್ಲಿ ಬೊಲೆರೋ ಸಂಪೂರ್ಣವಾಗಿ ಜಜ್ಜಲ್ಪಟ್ಟಂತೆ ಆಗಿಬಿಡುತ್ತದೆ. ಕಾರಿನೊಳಗೆ ಇದ್ದ ಚಾಲಕನಿಗೆ ಹೊರಬರಲು ಅವಕಾಶ ಸಿಗದೆ ಹೋಗುತ್ತದೆ. ಅಲ್ಲಿ ಹಾದು ಹೋಗುತ್ತಿದ್ದ ಜನರು ಈ ದೃಶ್ಯ ನೋಡಿ ಬೆಚ್ಚಿ ಬೀಳುತ್ತಾರೆ. ತಕ್ಷಣವೇ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯನ್ನು ಕರೆಸಿ ಮಾಹಿತಿ ನೀಡಲಾಗುತ್ತದೆ. ಕೆಲವೇ ನಿಮಿಷಗಳಲ್ಲಿ ರಕ್ಷಣಾ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸುತ್ತಾರೆ. ಟ್ರಕ್ ಮತ್ತು ಕಾರಿನ ನಡುವೆ ಒತ್ತಿ ಹಾಕಿಕೊಂಡಿದ್ದ ಬೊಲೆರೋವನ್ನು ಕ್ರೇನ್ ಸಹಾಯದಿಂದ ಎತ್ತಿ ತೆರವುಗೊಳಿಸಲಾಗುತ್ತದೆ. ಕಾರಿನೊಳಗಿದ್ದ ವ್ಯಕ್ತಿ ದುರ್ಭಾಗ್ಯವಶಾತ್ ಅಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತನನ್ನು ಫಿರಾಸತ್ ಎಂದು ಗುರುತಿಸಲಾಗಿದ್ದು, ಅವರು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ವಾಹನವನ್ನು ಚಲಾಯಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ಈ ಅಪಘಾತದ ಪರಿಣಾಮ ಅಲ್ಲಿನ ಟ್ರಾಫಿಕ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ವಾಹನ ಉದ್ದನೆಯ ಸಾಲುಗಳು ನಿರ್ಮಾಣವಾಗಿ ಕೆಲಕಾಲ ಜನರು ಆತಂಕದಿಂದ ಅಲ್ಲೇ ನಿಂತುಕೊಂಡು ಪರಿಸ್ಥಿತಿ ನೋಡುತ್ತಿದ್ದರು. ಪೊಲೀಸರು ಇದೀಗ ಈ ಅಪಘಾತದ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಟ್ರಕ್ ಹೆಚ್ಚಾಗಿ ಭಾರ ತುಂಬಿಕೊಂಡಿತ್ತೆ ಅಥವಾ ಚಾಲಕರ ನಿಯಂತ್ರಣ ತಪ್ಪಿದ್ದಾರೆ ಅನ್ನೋದು ಈಗ ತನಿಖೆಯ ವಿಷಯವಾಗಿದೆ. ಈ ದುರಂತದಿಂದ ಮತ್ತೊಂದು ರಸ್ತೆ ಸುರಕ್ಷತೆ ಮಹತ್ವ ಎಲ್ಲರಿಗೂ ನೆನಪಾಗಿದೆ. ವೇಗ, ಅಲಕ್ಷ್ಯ ಮತ್ತು ಅತಿಭಾರ ಈ ಮೂರು ಸೇರಿ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದಲ್ಲವೇ? ಈ ಘಟನೆ ಮತ್ತೆ ತೋರಿಸುತ್ತದೆ. ಮೃತ ಚಾಲಕರ ಕುಟುಂಬ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ಸಾಮಾನ್ಯವಾಗಿ ಕೆಲಸಕ್ಕೆ ತೆರಳಿದ ವ್ಯಕ್ತಿ ಮತ್ತೆ ಮನೆಗೆ ಮರಳಿ ಬರಲೇ ಇಲ್ಲ. ಈ ದುಃಖ ಭರಿಸಲಾಗದಂತಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.